27ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರು ನಂಬರ್ 9ರ ಪ್ರಭಾವದೊಂದಿಗೆ ಜನಿಸಿರುವ ಕಾರಣ ಅವರು ಸಹಾನುಭೂತಿ, ಕ್ರಿಯಾಶೀಲತೆ, ಆಧ್ಯಾತ್ಮಿಕತೆ ಮತ್ತು ಜನರಿಗೆ ಮಾರ್ಗದರ್ಶನ ನೀಡುವ ಗುಣಗಳಿಂದ ವಿಶಿಷ್ಟವಾಗಿ ಗಮನ ಸೆಳೆಯುತ್ತಾರೆ. ಇವರು ತಮ್ಮ ಜೀವನವನ್ನು ಕೇವಲ ಭೌತಿಕ ದೃಷ್ಟಿಯಿಂದ ನೋಡದೆ ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಒಟ್ಟಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇಂತಹ ಸ್ತ್ರೀಯರು ತಮ್ಮ ಅನುಭವ ಮತ್ತು ತತ್ವಬೋಧನೆಯ ಮೂಲಕ ಇತರರಿಗೆ ಪ್ರೇರಣೆಯ ಶ್ರೋತೃಗಳಾಗುತ್ತಾರೆ ಎಂದು ಹೇಳಬಹುದು. ಇವರಲ್ಲಿ ಆಳವಾದ ಸಹಾನುಭೂತಿ ಮತ್ತು ಅಂತಃಪ್ರಜ್ಞೆ ಇದೆ. ಸುತ್ತಲೂ ಇರುವವರ ನೋವು, ಸಂಕಷ್ಟ ಮತ್ತು ಸಂತೋಷಗಳನ್ನು ಸೂಕ್ಷ್ಮತೆಯಿಂದ ಗ್ರಹಿಸುತ್ತಾರೆ. ಕುಟುಂಬ, ಸ್ನೇಹಿತರ ಮತ್ತು ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳನ್ನು ಬೆಳೆಸುವಲ್ಲಿ ಅವರು ಅತ್ಯಂತ ಸಮರ್ಥರಾಗಿರುತ್ತಾರೆ. ತಮ್ಮ ಹೃದಯದಿಂದ ಇತರರನ್ನು ಅರ್ಥಮಾಡಿಕೊಳ್ಳುವುದರಿಂದ ಈ ಸ್ತ್ರೀಯರು ಶಾಂತ, ಗೌರವಪೂರ್ಣ ಮತ್ತು ವಿಶ್ವಾಸಾರ್ಹ ಸಂಬಂಧಗಳನ್ನು ನಿರ್ಮಿಸಬಲ್ಲರು. ಇವರ ಕ್ರಿಯಾಶೀಲತೆ ಮತ್ತು ಸೃಜನಾತ್ಮಕತೆ ಅವರ ವ್ಯಕ್ತಿತ್ವಕ್ಕೆ ಶಕ್ತಿ ಮತ್ತು ಪ್ರಭಾವವನ್ನು ನೀಡುತ್ತದೆ. ಸಂಗೀತ, ಬರವಣಿಗೆ, ಚಿತ್ರಕಲೆ ಅಥವಾ ಸಾಹಿತ್ಯದ ಮೂಲಕ ತಮ್ಮ ಭಾವನೆಗಳನ್ನು ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸುತ್ತಾರೆ. ಇವು ಕೇವಲ ಮನರಂಜನೆಯ ಮಾರ್ಗವಲ್ಲ, ಆತ್ಮತೃಪ್ತಿ, ಭಾವನಾತ್ಮಕ ಸಮತೋಲನ ಮತ್ತು ಆತ್ಮವಿಕಾಸಕ್ಕೆ ಸಹಾಯಕವಾಗಿವೆ. ಸೃಜನಾತ್ಮಕ ಚಟುವಟಿಕೆಗಳು ಇತರರ ಮೇಲೆ ಪ್ರಭಾವ ಬೀರುವ ಮೂಲಕ ಅವರ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತವೆ. ನಂಬರ್ 9ರ ಪ್ರಭಾವದಿಂದಾಗಿ 27ನೇ ತಾರೀಕಿನ ಸ್ತ್ರೀಯರು ಆಧ್ಯಾತ್ಮಿಕವಾಗಿ ಆಕರ್ಷಿತ. ಧ್ಯಾನ, ತತ್ವ, ಜ್ಯೋತಿಷ್ಯ, ಮನೋವಿಜ್ಞಾನ ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನದ ಕಡೆಗೆ ಹೆಚ್ಚು ಗಮನ ಹರಿಸುತ್ತಾರೆ. ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಸ್ವಾರ್ಥ ಮತ್ತು ಭಾವನೆಗಳನ್ನು ನಿಯಂತ್ರಿಸುವುದು ಅವರ ಮುಖ್ಯ ಧ್ಯೇಯವಾಗಿದೆ. ತಮ್ಮ ಆಧ್ಯಾತ್ಮಿಕ ಚಿಂತನೆಯ ಮೂಲಕ ಅವರು ಜೀವನದ ಆಳವಾದ ಅರ್ಥವನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ಅನುಭವದಿಂದ ಇತರರಿಗೆ ಮಾರ್ಗದರ್ಶನ ನೀಡುತ್ತಾರೆ. 27ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರು ಸಹಜವಾಗಿ ಬುದ್ಧಿವಂತ, ಸಹಾನುಭೂತಿಪರ ಮತ್ತು ಕ್ರಿಯಾಶೀಲ ಚಿಂತನೆ ಹೊಂದಿರುವವರು. ವಿದ್ಯಾಭ್ಯಾಸದಲ್ಲಿ ಇವರು ಕೇವಲ ಪಠ್ಯ ವಿಷಯಗಳನ್ನು ಅಭ್ಯಾಸ ಮಾಡುವಷ್ಟರಲ್ಲ, ಅದನ್ನು ಜೀವನದಲ್ಲಿ ಹೇಗೆ ಉಪಯೋಗಿಸಬಹುದು ಎಂಬುದರ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ. ಅವರು ಕಲಿಕೆಯನ್ನೇ ಒಂದು ಸಾಧನೆಯ ಮಾರ್ಗವೆಂದು ಅಲ್ಲದೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಸೇವೆ ಮಾಡುವ ಸಾಧನವೆಂದು ಪರಿಗಣಿಸುತ್ತಾರೆ. ಶಾಲಾ ಹಂತದಲ್ಲಿ 27ನೇ ತಾರೀಕಿನ ಸ್ತ್ರೀಯರು ಜವಾಬ್ದಾರಿಯುತ ಮತ್ತು ಶಿಸ್ತಿನಿಂದ ಓದುತ್ತಾರೆ. ಶಿಕ್ಷಕರ ಸೂಚನೆಗಳನ್ನು ಅನುಸರಿಸುತ್ತಾ ಸ್ವತಃ ಉತ್ತಮ ಸಾಧನೆ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಪಠ್ಯ ವಿಷಯಗಳನ್ನೇ ಅಲ್ಲದೆ ಅವರು ಸಾಮಾಜಿಕ ಚಟುವಟಿಕೆಗಳು, ಕಲೆ, ಸಂಗೀತ ಮತ್ತು ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರೇರೇಪಿಸುತ್ತಾರೆ. ಇವರ ಕ್ರಿಯಾಶೀಲತೆ ಮತ್ತು ಸೃಜನಾತ್ಮಕತೆಯು ವಿದ್ಯಾಭ್ಯಾಸದ ಹಾದಿಯಲ್ಲಿ ವಿಶಿಷ್ಟ ತಿರುವು ನೀಡುತ್ತದೆ. ಕಾಲೇಜು ಹಂತದಲ್ಲಿ 27ನೇ ತಾರೀಕಿನ ಸ್ತ್ರೀಯರು ತಮ್ಮ ವೃತ್ತಿ ಗುರಿ ಮತ್ತು ಆಸಕ್ತಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತಾರೆ. ವ್ಯವಹಾರ, ಮಾನವೀಯತೆ, ಸಾಮಾಜಿಕ ಸೇವೆ, ಕಲಾಕ್ಷೇತ್ರ, ವೈದ್ಯಕೀಯ, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಅಧ್ಯಯನದಂತಹ ಕ್ಷೇತ್ರಗಳು ಇವರಿಗೆ ಸೂಕ್ತವಾಗಿರುತ್ತವೆ. ಈ ಹಂತದಲ್ಲಿ ಅವರು ತಮ್ಮ ಶ್ರಮ ಮತ್ತು ಜವಾಬ್ದಾರಿಯ ಮೂಲಕ ಒಳ್ಳೆಯ ಸಾಧನೆ ಮಾಡುತ್ತಾರೆ ಮತ್ತು ಎಲ್ಲರ ಗಮನ ಸೆಳೆಯುತ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸದಲ್ಲಿ ನೈತಿಕತೆ, ಸೇವಾ ಮನೋಭಾವ ಮತ್ತು ಆಧ್ಯಾತ್ಮಿಕತೆ ಕೂಡ ಒಟ್ಟಿಗೆ ಬೆಳೆಸಿಕೊಳ್ಳುತ್ತಾರೆ. ಇದರಿಂದ ಇವರು ಕೇವಲ ಶೈಕ್ಷಣಿಕವಾಗಿ ಯಶಸ್ವಿಯಾಗುವುದಲ್ಲ, ಮನೋವಿಕಾಸ, ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸಹ ಪಡೆಯುತ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ಇವರು ತಮ್ಮ ಹೃದಯದ ಸ್ವಭಾವ, ಸಹಾನುಭೂತಿ ಮತ್ತು ಇತರರ ನೆರವು ಪಡೆಯುವ ಕೌಶಲ್ಯಗಳನ್ನು ಸಮರ್ಥವಾಗಿ ಬಳಸುತ್ತಾರೆ. ಕೇವಲ ಪಠ್ಯ ವಿಷಯಗಳಲ್ಲಿ ಮಾತ್ರವಲ್ಲ,
ಇವರು ಸಾಮಾಜಿಕ ಕೌಶಲ್ಯಗಳು ಮತ್ತು ಸಹಪಾಠಿಗಳೊಂದಿಗೆ ಸಂಬಂಧ ನಿರ್ವಹಿಸುವ ಸಾಮರ್ಥ್ಯ ಸಹ ಬೆಳೆಸಿಕೊಳ್ಳುತ್ತಾರೆ. ಇದರಿಂದ ಅವರು ತಂಡಗಳಲ್ಲಿ ಕಾರ್ಯನಿರ್ವಹಿಸಲು, ಪ್ರಾಜೆಕ್ಟ್ ಕೆಲಸಗಳಲ್ಲಿ ನಾಯಕತ್ವ ವಹಿಸಲು ಮತ್ತು ಶ್ರೇಷ್ಠ ಸಾಧನೆ ಮಾಡಬಹುದು. ಆದರೆ 27ನೇ ತಾರೀಕಿನ ಸ್ತ್ರೀಯರಿಗೆ ಕೆಲವೊಮ್ಮೆ ಅತಿಯಾದ ಭಾವನಾಶೀಲತೆ ಮತ್ತು ಏಕಾಂತ ಹಿತೈಷಿತ್ವ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಹೆಚ್ಚಿನ ಒತ್ತಡ ಅಥವಾ ಭಾವನಾತ್ಮಕ ತೊಂದರೆ ಬಂದಾಗ ಅವರು ತಾವು ನಿಗದಿಪಡಿಸಿದ ಗುರಿಯಿಂದ ಬಾಗಿ ಹೋಗಬಹುದು. ಆದ್ದರಿಂದ ತಮ್ಮ ಸಮಯ ಮತ್ತು ಶಕ್ತಿಯನ್ನು ಸಮತೋಲನದಿಂದ ಹಂಚಿಕೊಳ್ಳುವುದು ಬಹಳ ಮುಖ್ಯ. 27ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ಜವಾಬ್ದಾರಿಯುತ, ಕ್ರಿಯಾಶೀಲ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದೊಂದಿಗೆ ಸಾಗುತ್ತದೆ. ಅವರು ತಮ್ಮ ಬುದ್ಧಿ, ಸಹಾನುಭೂತಿ ಮತ್ತು ಸೃಜನಾತ್ಮಕತೆಯನ್ನು ಸಮತೋಲನದಿಂದ ಬಳಸಿಕೊಂಡರೆ ಅತಿ ಉತ್ತಮ ಶೈಕ್ಷಣಿಕ ಸಾಧನೆ, ಭಾವನಾತ್ಮಕ ಮತ್ತು ವ್ಯಕ್ತಿತ್ವ ಬೆಳವಣಿಗೆ ಪಡೆಯುತ್ತಾರೆ ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕೆ ದೃಢ ನೆಲೆಯನ್ನು ಸಿದ್ಧಪಡಿಸಬಲ್ಲರು. 27ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರು ನಂಬರ್ 9ರ ಪ್ರಭಾವದೊಂದಿಗೆ ಜನಿಸಿದುದರಿಂದ ಅವರು ತಮ್ಮ ಜೀವನದಲ್ಲಿ ಸಹಾನುಭೂತಿ, ಸೇವಾ ಮನೋಭಾವ, ಆತ್ಮವಿಶ್ಲೇಷಣೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಪ್ರಮುಖವಾಗಿ ತೋರುತ್ತಾರೆ. ವಿವಾಹದ ನಂತರವೂ ಈ ಗುಣಗಳು ಅವರ ವೈಯಕ್ತಿಕ ಮತ್ತು ದಾಂಪತ್ಯ ಜೀವನದಲ್ಲಿ ಆಳವಾದ ಪ್ರಭಾವವನ್ನು ಉಂಟುಮಾಡುತ್ತವೆ. ಅವರು ದಾಂಪತ್ಯವನ್ನು ಕೇವಲ ಭಾವನಾತ್ಮಕ ಬಂಧನವಾಗಿ ನೋಡದೆ ಸಂಬಂಧವನ್ನು ಸಹಕಾರ, ಗೌರವ ಮತ್ತು ಪರಸ್ಪರ ಬೆಂಬಲದ ಮೂಲಕ ಮುಂದುವರಿಸುವ ಜವಾಬ್ದಾರಿಯಾಗಿ ಪರಿಗಣಿಸುತ್ತಾರೆ. ವಿವಾಹದ ಪ್ರಾರಂಭದಲ್ಲಿ 27ನೇ ತಾರೀಕಿನ ಸ್ತ್ರೀಯರು ತಮ್ಮ ಸಂಗಾತಿಯೊಂದಿಗೆ ಸಮತೋಲನ ಮತ್ತು ಗೌರವಪೂರ್ಣ ಸಂಬಂಧವನ್ನು ಸ್ಥಾಪಿಸಲು ಶ್ರಮಿಸುತ್ತಾರೆ. ಅವರು ಕುಟುಂಬದ ನಿರ್ವಹಣೆ, ಹಣಕಾಸು ವ್ಯವಸ್ಥೆ ಮತ್ತು ದೈನಂದಿನ ನಿರ್ಧಾರಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ತಮ್ಮ ಸಹಾನುಭೂತಿ ಮತ್ತು ಸಂವೇದನಾಶೀಲತೆಗಳಿಂದ ಸಂಗಾತಿಯ ಭಾವನೆ ಮತ್ತು ಇಚ್ಛೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಜೀವನವನ್ನು ನಿಭಾಯಿಸುವವರು, ಏಕೆಂದರೆ ತಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿ ಮುಖ್ಯವಾಗಿರುತ್ತದೆ. ಒಮ್ಮೆ ಕಷ್ಟ ಅಥವಾ ವಿರೋಧಗಳನ್ನು ಎದುರಿಸಿದಾಗ ಅವರು ಧೈರ್ಯ, ಶಾಂತಿ ಮತ್ತು ಆತ್ಮನಿಯಂತ್ರಣದಿಂದ ಅವುಗಳನ್ನು ಪರಿಹರಿಸುತ್ತಾರೆ. ತಮ್ಮ ಸಹಾನುಭೂತಿ ಮತ್ತು ಸೇವಾ ಮನೋಭಾವದಿಂದ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಮಾದರಿಯಾದ ಸ್ಥಿತಿಯನ್ನು ತೋರಿಸುತ್ತಾರೆ. ಭಾವನಾತ್ಮಕವಾಗಿ 27ನೇ ತಾರೀಕಿನ ಸ್ತ್ರೀಯರು ಆಳವಾದ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸಂಗಾತಿಯನ್ನು ಬೆಂಬಲಿಸುತ್ತಾರೆ. ಅವರು ತಮ್ಮ ಸಂಗಾತಿಯ ಯಶಸ್ಸು, ಸಂತೋಷ ಮತ್ತು ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರು ಅತಿಯಾದ ಭಾವನಾತ್ಮಕತೆ ಮತ್ತು ಏಕಾಂತ ಬಯಸುವ ಮನೋಭಾವದಿಂದ ತಮ್ಮ ವ್ಯಕ್ತಿತ್ವವನ್ನು ನಿಗ್ರಹಿಸುತ್ತಾರೆ. ಇದರಿಂದ ತಮ್ಮ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನವನ್ನು ಸಂರಕ್ಷಿಸುತ್ತಾ ತೀವ್ರ ಭಾವನಾತ್ಮಕ ಸಂಕಷ್ಟಗಳನ್ನು ತಪ್ಪಿಸುತ್ತಾರೆ. ಈ ಸ್ತ್ರೀಯರು ತಮ್ಮ ದಾಂಪತ್ಯ ಜೀವನದಲ್ಲಿ ಸಮತೋಲನ ಕಾಪಾಡುವಲ್ಲಿ ವಿಶಿಷ್ಟ ಪ್ರತಿಭೆ ಹೊಂದಿದ್ದಾರೆ. ತಮ್ಮ ಸೇವಾ ಮನೋಭಾವ, ಸಹಾನುಭೂತಿ, ಕ್ರಿಯಾಶೀಲತೆ ಮತ್ತು ಆಧ್ಯಾತ್ಮಿಕತೆ ಮೂಲಕ ಅವರು ಸಂಗಾತಿಯೊಂದಿಗೆ ಒಟ್ಟಿಗೆ ಗಾಢ ಬಾಂಧವ್ಯವನ್ನು ನಿರ್ಮಿಸುತ್ತಾರೆ. ಕುಟುಂಬದ ಮಕ್ಕಳಿಗೆ ಸಹ ಶ್ರೇಷ್ಠ ಮಾರ್ಗದರ್ಶನ ನೀಡುತ್ತಾರೆ. ಸ್ವಾಭಾವಿಕ ಶಿಸ್ತಿನಿಂದ, ಜವಾಬ್ದಾರಿಯಿಂದ ಮತ್ತು ಸಹಾನುಭೂತಿಯಿಂದ ಅವುಗಳನ್ನು ಬೆಳೆಸುತ್ತಾರೆ. ಆದರೆ 27ನೇ ತಾರೀಕಿನ ಸ್ತ್ರೀಯರಿಗೆ ಸ್ವತಃ ಮೌಲ್ಯ ಮತ್ತು ಸ್ವಾರ್ಥವನ್ನು ಸಮತೋಲನಗೊಳಿಸುವುದು ಅತ್ಯಂತ ಅಗತ್ಯ. ತಮ್ಮ ಸೇವಾ ಮನೋಭಾವ ಮತ್ತು ದಯೆಯಿಂದ ಏಕಾಂತ ಬಯಸುವ ಮನೋಭಾವಕ್ಕೆ ಹೆಚ್ಚು ಒತ್ತಡ ಬರುವ ಸಂಭವವಿದೆ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯುವ ಮೂಲಕ ಅವರು ದಾಂಪತ್ಯ ಜೀವನದಲ್ಲಿ ಏಕಾಂತ ಮತ್ತು ವೈಯಕ್ತಿಕ ಶಕ್ತಿ ಕಳೆದುಕೊಳ್ಳದೆ ಶ್ರೇಷ್ಠ ಸಂಬಂಧವನ್ನು ನಿಭಾಯಿಸಬಹುದು. 27ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ಶ್ರದ್ಧೆ,
ಸಹಾನುಭೂತಿ, ಸೇವಾ ಮನೋಭಾವ ಮತ್ತು ಆಧ್ಯಾತ್ಮಿಕ ಸಮತೋಲನದೊಂದಿಗೆ ಸಾಗುತ್ತದೆ. ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿದರೆ ದಾಂಪತ್ಯ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ದೀರ್ಘಕಾಲದ ತೃಪ್ತಿಯನ್ನು ಪಡೆಯುತ್ತಾರೆ. ಈ ಸ್ತ್ರೀಯರಲ್ಲಿ ಸೇವಾ ಮನೋಭಾವ ಬಹಳ ಪ್ರಬಲವಾಗಿದೆ. ಕುಟುಂಬ, ಸ್ನೇಹಿತರು ಅಥವಾ ಅಗತ್ಯವಿರುವವರಿಗೆ ತಮ್ಮ ಶಕ್ತಿ, ಸಮಯ ಮತ್ತು ಸಂಪತ್ತು ನೀಡಲು ಸದಾ ಮುಂದಾಗುತ್ತಾರೆ. ಸೇವೆಯ ಮೂಲಕ ಅವರು ಆಧ್ಯಾತ್ಮಿಕ ತೃಪ್ತಿಯನ್ನು, ವೈಯಕ್ತಿಕ ತೃಪ್ತಿಯನ್ನು ಪಡೆಯುತ್ತಾರೆ. ಇವರ ಸೇವಾ ಚಟುವಟಿಕೆಗಳು ಕೇವಲ ವೃತ್ತಿ ಸಾಧನೆ ಮಾತ್ರವಲ್ಲ, ಸಮತೋಲನ ಮತ್ತು ಮಾನಸಿಕ ಶಾಂತಿಯ ಮಾರ್ಗವನ್ನು ಹೊಂದಿವೆ. ಸಾಮಾನ್ಯವಾಗಿ 27ನೇ ತಾರೀಕಿನ ಸ್ತ್ರೀಯರು ಸ್ಥಿತಿಸ್ಥಾಪಕತೆ ಮತ್ತು ಧೈರ್ಯದ ಮಾದರಿಗಳಾಗಿರುತ್ತಾರೆ. ಜೀವನದಲ್ಲಿ ಏರಿಳಿತಗಳು ಬಂದರೂ ಶಾಂತವಾಗಿ, ಧೈರ್ಯದಿಂದ ಮತ್ತು ಆತ್ಮನಿಯಂತ್ರಣದೊಂದಿಗೆ ಅವುಗಳನ್ನು ಎದುರಿಸುತ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಭಾವನಾಶೀಲತೆಯಿಂದ ಆಯಾಸಗೊಂಡು ಏಕಾಂತವನ್ನು ಬಯಸುವ ಮನೋಭಾವವೂ ಕಾಣಿಸುತ್ತದೆ. ಕೆಲವೊಮ್ಮೆ ಇತರರಿಂದ ತಮ್ಮನ್ನು ಕಡಿಮೆ ಅಂದಾಜಿಸುವ ಸಂಭವಗಳು ಬರುತ್ತವೆ. ಇದರಿಂದ ಸ್ವಯಂ ಮೌಲ್ಯ ಅಂದಾಜಿಸುವಲ್ಲಿ ತಪ್ಪು ಸಂಭವಿಸಬಹುದು. ವೃತ್ತಿ ಜೀವನದಲ್ಲಿ 27ನೇ ತಾರೀಕಿನ ಸ್ತ್ರೀಯರು ತಮ್ಮ ಸೇವಾ, ಕಲಾತ್ಮಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಹಾಳು ಮಾಡದೆ ಬಳಸಿದರೆ ಯಶಸ್ಸು ಸಾಧಿಸುತ್ತಾರೆ. ಮನೋವಿಜ್ಞಾನ, ವೈದ್ಯಕೀಯ, ಶಿಕ್ಷಣ, ಕಲಾಕ್ಷೇತ್ರ, ಸಾಮಾಜಿಕ ಸೇವೆ ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನದಂತಹ ಕ್ಷೇತ್ರಗಳಲ್ಲಿ ಇವರು ಉತ್ಕೃಷ್ಟ ಸಾಧನೆ ಮಾಡಬಲ್ಲರು. ಇಂತಹ ಕ್ಷೇತ್ರಗಳಲ್ಲಿ ಸೇವೆ ಮಾಡುವ ಮೂಲಕ ಅವರು ತೃಪ್ತಿ, ಗೌರವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪಡೆಯುತ್ತಾರೆ. ಈ ಸ್ತ್ರೀಯರಿಗೆ ಸಮತೋಲನ ಮತ್ತು ನಿಯಂತ್ರಣ ಅತ್ಯಂತ ಅಗತ್ಯ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು, ಸ್ವಾರ್ಥವನ್ನು ತ್ಯಾಗ ಮಾಡಬೇಕು, ಸೇವೆ ಮತ್ತು ತ್ಯಾಗದ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕು. ಜೀವನವನ್ನು ಆಧ್ಯಾತ್ಮಿಕ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ನೋಡಿದರೆ ಅವರು ತಮ್ಮ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.